ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಟೈಮ್ ಬಂದು 4:57, ಇನ್ನೇನು 5 ಗಂಟೆ ಆಗ್ತಾ ಬರ್ತಿದೆ. ಸೊ ನಾನು ಆಲ್ರೆಡಿ ಪೋಸ್ಟ್ ಮಾಡಿದ್ದೆ ನನ್ನ 7 ಡೇಸ್ 7 ಮಾರ್ನಿಂಗ್ ರುಟೀನ್ ಹೇಗಿರುತ್ತೆ ಅಂತ ಹೇಳಿ ವಿಡಿಯೋ ಮಾಡ್ತೀನಿ ಅಂತ. ಸೊ ಇದು ಡೇ 1 ಆಗಿರುತ್ತೆ. ಇವತ್ತು ಬಂದು ಬುಧವಾರದಿಂದ ನಾನು ನನ್ನ 7 ಡೇಸ್ ಚಾಲೆಂಜ್ನ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ನನ್ನ ರುಟೀನ್, ನಾನು ಆಫೀಸ್ಗೆ ಹೋಗೋ ತನಕ ಅಂದರೆ ಮನೆ ಬಿಡ್ತೀನಲ್ಲ, ಸೊ ಅಲ್ಲಿ ತನಕ ನನ್ನ ಒಂದು ಮಾರ್ನಿಂಗ್ ರುಟೀನ್ ಹೇಗಿರುತ್ತೆ ಅಂತ ಹೇಳಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನನ್ನ ಒಂದು ಕೆಲಸಗಳು ಯಾವ ರೀತಿ ಇರುತ್ತೆ ಅಂತ ಹೇಳಿ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ. ಸೊ ಇವಳು ನೋಡಿ, ನಾನು ಎದ್ದಿದ್ದೀನಿ ಅಂತ ಅಂದ್ಬಿಟ್ಟು ಇವಳು ಬಂದು ಕೂತ್ಕೊಂಡಿರೋದು. ಇನ್ನು ನಿದ್ದೆಗಣ್ಣು ಪಚುಮಾಯ್ತು. ಸೊ ಇವಳು ಮಲ್ಕೊಂಡ್ಲಿ, ಆಮೇಲೆ ನಾನು ಬೆಡ್ ಎಲ್ಲ ಕ್ಲೀನ್ ಮಾಡ್ಕೊತೀನಿ. ಇವಾಗ ಸ್ವಲ್ಪ ಪಾತ್ರೆಗಳೆಲ್ಲ ಇತ್ತು, ತೊಳ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಸ್ಟವ್ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ, ಯಾಕಂದ್ರೆ ಸ್ವಲ್ಪ ಗಲೀಜಾಗಿದೆ. ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಆಮೇಲೆ ಮನೆ ಒರೆಸ್ಕೊಂಡು ಗುಡಿಸ್ಕೊಂಡು ಮನೆ ಒರೆಸ್ಕೊಂತೀನಿ. ಆಮೇಲೆ ಫ್ರೆಶ್ ಅಪ್ ಆಗಿ ದೇವ್ರ ಸಾಮಾನೆಲ್ಲ ತೊಳ್ಕೊಬೋದು. ಅದಕ್ಕೋಸ್ಕರ ಸೊ ಇದು ಆಲ್ರೆಡಿ ನಿಮಗೆ ಪ್ರೀವಿಯಸ್ ವಿಡಿಯೋನಲ್ಲಿ ತೋರಿಸಿದ್ದೆ ಇದೇನು ಅಂತ ಅಂದ್ಬಿಟ್ಟು. ಸೊ ಇದೆಲ್ಲ ಒಣಗಿದೆ ಆಲ್ರೆಡಿ. ಇದನ್ನ ಯಾವ ರೀತಿ ತೆಗೆಯೋದು ಅಂತ ಹೇಳಿ ತೋರಿಸ್ತೀನಿ. ನೋಡಿ, ಇದು ಈ ತರ ಬರುತ್ತೆ. ಇದು ಹೇಗೆ ರಿಮೂವ್ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ಇದಿಲ್ಲಿರುತ್ತಲ್ಲ, ಒಣಗಿರುತ್ತಲ್ಲ, ಜಸ್ಟ್ ಈ ತರ ಓಪನ್ ಮಾಡ್ಕೊಳೋದಷ್ಟೇ. ಇಲ್ಲ, ಈ ಕಡೆ ಸೈಡಿಂದ ಜಸ್ಟ್ ಇದನ್ನ ರಿಮೂವ್ ಮಾಡ್ಕೊಂಡ್ರೆ ನಾವು ಪಲಾವ್ ಸಾಮಾನ್ಗೆಲ್ಲ ಯೂಸ್ ಮಾಡ್ಕೊಬಹುದು. ನೋಡಿ, ಸೊ ಈ ತರ ಇರುತ್ತೆ ಇದು. ಸೊ ಕಂಪ್ಲೀಟ್ಲಿ ಡ್ರೈ ಆಗಿದೆ. 2 ಡೇಸ್ ಏನೋ ಡ್ರೈ ಮಾಡಿದ್ದೆ ಇದನ್ನ ನಾನು. ನೋಡಿ, ಈ ತರ ಬಂದ್ಬಿಡತ್ತೆ ಇದು. ಸೊ ಇದೆಲ್ಲ ಬಿಡಿಸ್ಕೊಂಡಿದೀನಿ. ಅಷ್ಟು ಕಾಯಲ್ಲಿ ಬರೀ ಇಷ್ಟೇ ಸಿಕ್ಕಿರೋದು. ಸೊ ಇದನ್ನ ಜಾಸ್ತಿನೂ ಹಾಕಕ್ಕಾಗಲ್ಲ, ಜಸ್ಟ್ ಇದು ಒಂದ್ ಹಾಕಿದ್ರೂ ಸಾಕು. ನೋಡಿ, ಅದು ಫ್ಲೇವರ್ ಜಾಸ್ತಿ ಇವಾಗಲೇ ಘಮ್ ಅಂತ ಹೊಡಿತಾ ಇದೆ. ಸೊ ಸ್ವಲ್ಪ ಯೂಸ್ ಮಾಡಿದ್ರು ಸಾಕು, ತುಂಬಾ ದಿವಸನೇ ಬರುತ್ತೆ. ಸೊ ಬನ್ನಿ ಕ್ವಿಕ್ ಆಗಿ ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ ಅಂತ ಹೇಳಿ ತೋರಿಸ್ತಾ ಹೋಗ್ತೀನಿ. ಸೊ ಇವಾಗ ಪಲಾವ್ ಡಬ್ಬದೊಳಗಡೆನೆ ಸ್ಟೋರ್ ಮಾಡ್ಕೊತೀನಿ. ಸೊ ಕ್ವಿಕ್ ಆಗಿ ಸಿಗುತ್ತಲ್ಲ, 1 by 1 ಯೂಸ್ ಮಾಡ್ಕೊಬಹುದು. ಸೊ ನೋಡಿ, ಸೊ ಕ್ವಿಕ್ ಆಗಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಬಹುದು. ಸೊ ಬನ್ನಿ ನೆಕ್ಸ್ಟ್ ನಾನು ಏನೇನು ಕೆಲಸ ಮಾಡ್ತೀನಿ ಅಂತ ಹೇಳಿ ತೋರಿಸ್ತಾ ಹೋಗ್ತೀನಿ.
ಸೊ ಇವಾಗ ಸ್ನಾನಕ್ಕೆ ನೀರಿಟ್ಟಿದ್ದೀನಿ. ಅಕ್ಕಿ ಒಂದ್ ಕಡೆ ಇಟ್ಕೊಂಡ್ಬಿಡ್ತೀನಿ, ಸಾಂಬಾರ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಬೆಂಡೆಕಾಯಿ ಸಾಂಬಾರು. ಒಂದ್ ಕಡೆ ಬೇಳೆ ಇದೆ, ಒಂದ್ ಕಡೆ ಅಕ್ಕಿದು ಉಪ್ಪಾಕಿ ಇಟ್ಕೊಂಡಿದೀನಿ, ಅಂಡ್ ಬೇಳೆನೂ ಕೂಡ ಇದೆ. ಕ್ವಿಕ್ ಆಗಿ ಅನ್ನ ಮತ್ತೆ ಬೇಳೆ ಕೂಗ್ಬಿಟ್ರೆ ಬೇರೆದೆಲ್ಲ ಒಗ್ಗರಣೆಗೆಲ್ಲ ಮಾಡ್ಕೊಂಡು ಅಷ್ಟೊಂದು ಈಸಿ ಆಗುತ್ತೆ. ಸೊ ಅದಕ್ಕೋಸ್ಕರ ಫಸ್ಟ್ ಅಕ್ಕಿ ಮತ್ತೆ ಬೇಳೆ. ಸೊ ಇದೆರಡು ಕೂಗ್ಲಿ. ಬೆಂಡೆಕಾಯಿ ಸಿಪ್ಪೆ ಇರ್ತಿತ್ತಲ್ಲ, ಅದನ್ನೆಲ್ಲ ಈ ಥರ ಎಲ್ಲ ಹಿಂಗೆಲ್ಲ ಇಟ್ಕೋತಾ ಇದ್ವಿ. ಸೊ ನನಗೆ ಅದು ಗ್ಯಾಪ್ನ ಬಂತು. ನೋಡಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ. ಸೊ ಅದೆಲ್ಲ ಚೈಲ್ಡ್ಹುಡ್ಡಲ್ಲಿ ಮಾಡ್ತಾ ಇದ್ದಿದ್ದು. ಇವಾಗಿನ ಜನ್ರೇಷನ್ ಅವ್ರಿಗೆಲ್ಲ ಗೊತ್ತೂ ಇರೋದಿಲ್ಲ, ಹಿಂಗೆಲ್ಲ ನಾವು ಮಾಡ್ತಿರೋದೆಲ್ಲ. ಸೊ ಬನ್ನಿ ನೆಕ್ಸ್ಟು ಅಡುಗೆಗೆ ಏನೇನು ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಹೋಗ್ತೀನಿ. ಸೊ ಇಲ್ಲಿ ಸಾಂಬಾರಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಟೊಮ್ಯಾಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಒಗ್ಗರಣೆಗೆ ಕರಿಬೇವು, ಬೆಳ್ಳುಳ್ಳಿ, ಮತ್ತು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಕ್ಕೆ ಸಾಂಬಾರು ಪೌಡರು, ಸಾಸಿವೆ ಮತ್ತು ಜೀರಿಗೆ. ಇಲ್ಲಿ ಬೆಂಡೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೇಳೆ ಕೂಡ ಕೂಗಿದೆ, ಅದು ಕೂಡ ಬೆಂದಿದೆ, ರೆಡಿಯಾಗಿದೆ. ಸೊ ಇವಾಗ ಫಸ್ಟು ಬೆಂಡೆಕಾಯಿನ ಫ್ರೈ ಮಾಡಿಕೊಂಡು ಎಣ್ಣೆಯಲ್ಲಿ ಆಮೇಲೆ ಒಗ್ಗರಣೆನ ಹಾಕ್ಕೋತೀನಿ. ಸೊ ಇವಾಗ ಒಂದು 2-3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಣ್ಣ ಉರಿ ಮಾಡಿಕೊಂಡು ಕಟ್ ಮಾಡ್ಕೊಂಡಿರೋ ಬೆಂಡೆಕಾಯಿನ ಕ್ಲೀನಾಗಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಇದು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಬೇಕು. ನೋಡಿ, ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಆ್ಯಂಡ್ ಇದರಲ್ಲಿ ಒಂದು ಸ್ವಲ್ಪ ಅಂಟಂಟು ಥರ ಇರುತ್ತಲ್ಲ, ಅದೆಲ್ಲ ಸ್ವಲ್ಪ ಹೋಗಬೇಕು, ಇಲ್ಲಾಂದರೆ ಸಾಂಬಾರು ಟೇಸ್ಟ್ ಬರೋದಿಲ್ಲ. ನೋಡಿ, ಸೊ ಇದು ಇಷ್ಟು ಬೆಂದಿದೆ ಸಾಕು. ಇದು ನನ್ನ ಪ್ಲೇಟಿಗೆ ತೆಗೆದುಕೊಳ್ತೀನಿ. ತೀರಾ ಬೆಂದೋದ್ರೆ ಸಾಂಬಾರಲ್ಲಿ ಬೇಯುವಾಗ ಚೆನ್ನಾಗಿರೋದಿಲ್ಲ ಟೇಸ್ಟ್, ಅದಕ್ಕೋಸ್ಕರ. ನೋಡಿ, ಇಷ್ಟು ಬೆಂದರೆ ಸಾಕು, ಇಷ್ಟು ಫ್ರೈ ಆದರೆ ಸಾಕು. ಸೊ ಇವಾಗ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ ಅದೊಂದು ಸ್ವಲ್ಪ ಸಿಡಿಲಿ. ಸಿಡ್ದಾದ್ಮೇಲೆ ಒಂದು ಸ್ವಲ್ಪ ಕರಿಬೇವು, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಸೊ ನೆಕ್ಸ್ಟು ಬೆಳ್ಳುಳ್ಳಿ ಆ್ಯಂಡ್ ಈರುಳ್ಳಿ. ಸೊ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು.
ಟೊಮೆಟೊ ಹಾಕೊಂಡಿದ್ದೀನಿ. ಟೊಮೆಟೊನೂ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಎಲ್ಲ ಸ್ವಲ್ಪ ಸಾಫ್ಟ್ ಆಗಲಿ. ಸ್ವಲ್ಪ 1 ಸ್ಪೂನಷ್ಟು ಉಪ್ಪು ಹಾಕ್ಕೋತೀನಿ, ಆಮೇಲೆ ನೋಡ್ಕೊಂಡು ಉಪ್ಪು ಹಾಕ್ಕೋತೀನಿ. ಆ್ಯಂಡ್ ಸ್ವಲ್ಪ ಅರಿಶಿನ ಪೌಡರು ಹಾಕ್ಕೊಂಡು ಇದೆರಡನ್ನೂ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ ಫ್ರೈ ಮಾಡಿರೋ ಬೆಂಡೆಕಾಯಿ ಮತ್ತು ಇವಾಗ ಬೇಯಿಸಿರೋದು ಬೇಳೆ ಹಾಕ್ತಾಯಿದ್ದೀನಿ. ಸೊ ಇವಾಗ ಇದಕ್ಕೇ ನೀರು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಇಲ್ಲಿರೋ ನೀರನ್ನೆಲ್ಲ ಹಾಕ್ಕೊಂಡು ಬೇಳೆನೆಲ್ಲ ತೆಗೆದುಬಿಟ್ಟು ಈ ನೀರೇ ಹಾಕ್ಕೋತೀನಿ. ಇವಾಗ ಸ್ವಲ್ಪ ಎಲ್ಲ ಕ್ಲೀನಾಗಿ ಬಳದ್ಬಿಟ್ಟು ನೀರನ್ನು ಹಾಕ್ಕೊಳೋದು. ಇವಾಗ ಚೆನ್ನಾಗಿ ಇದೊಂದು ಸ್ವಲ್ಪ ಇದಾಗಲಿ, ಮಿಕ್ಸ್ ಆಗಲಿ. ಸೊ ನೀರು ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ನೋಡಿಕೊಂಡು ಹಾಕ್ಕೋಬೇಕು. ಇವಾಗ ಈ ಸ್ಟೇಜಲ್ಲಿ ನಾನು ಸಾಂಬಾರು ಪೌಡರ್ನ ಹಾಕ್ಕೋತಾ ಇದ್ದೀನಿ. ಸಾಂಬಾರು ಪೌಡರ್ನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕುದಿ ಬರೋ ತನಕ ಫ್ರೈ ಮಾಡಬೇಕು. ಇದು ಸ್ವಲ್ಪ ಚೆನ್ನಾಗೆಲ್ಲ ಮಿಕ್ಸ್ ಆಗಲಿ. ಇವಾಗ ಸ್ವಲ್ಪ ನೀರು ಹಾಕ್ಕೋತೀನಿ ಗಟ್ಟಿಯಾಗಿದೆ. ಸೊ ಇವಾಗ ನಾನು ಎಷ್ಟು ಬೇಕೋ ಅಷ್ಟು ನೀರು, ತೆಳ್ಳಗೆ ಬೇಕಾ ಗಟ್ಟಿಗೆ ಬೇಕಾ ನೋಡಿಕೊಂಡು ನೀರು ಹಾಕ್ಕೋತಾ ಇದ್ದೀನಿ. ಅಂದರೆ ಲೈಕ್ ತೀರಾ ತೆಳ್ಳಗೂ ಬೇಡ, ತೀರಾ ಗಟ್ಟಿಗೂ ಬೇಡ, ಸ್ವಲ್ಪ ಮೀಡಿಯಮ್ ಕನ್ಸಿಸ್ಟೆನ್ಸಿನಲ್ಲಿ ನೋಡಿಕೊಂಡು ಹಾಕ್ಕೊಂಡಿದ್ದೀನಿ. ಇದು ಕುದ್ರೆ ಸರಿ ಹೋಗುತ್ತೆ. ಸೊ ಇದು ಒಂದು ಕುದೀತಾ ಇರಲಿ, ಅಷ್ಟರಲ್ಲಿ ನಾನು ಫ್ರೆಶ್ ಅಪ್ ಆಗ್ತೀನಿ. ಅಂದರೆ ಸ್ನಾನಕ್ಕೆ ಬೇರೆ ನೀರು ಇಟ್ಟಿದ್ನಲ್ಲ, ತುಂಬ ಹೊತ್ತಾಯಿತು. ಸೊ ಇದು ಸಣ್ಣ ಉರಿ ಮಾಡಿಬಿಟ್ಟು ಕುದಿಯೋಕ್ಕೆ ಬಿಡ್ತೀನಿ ನಾನು. ಈ ಸ್ಟೇಜಲ್ಲೇ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಉಪ್ಪು ಬೇಕಂದರೆ ನೋಡ್ಕೊಂಡು ಆಮೇಲೆ ಹಾಕ್ಕೊಂಡ್ರೆ ಆಯಿತು. ಸೊ ಇದೊಂದು ಸಲ ಮಿಕ್ಸ್ ಮಾಡಿಬಿಟ್ಟು ಕುದಿಯೋಕ್ಕೆ ಬಿಡ್ತೀನಿ, ಅಂದರೆ ಬೇಯೋಕ್ಕೆ ಬಿಡ್ತೀನಿ. ಸ್ವಲ್ಪ ನನಗೆ ಉಪ್ಪು ಕಮ್ಮಿ ಇದೆ ಅಂತ ಅನಿಸ್ತು, ಅದಕ್ಕೆ ಉಪ್ಪು ಹಾಕ್ಕೋತಾ ಇದ್ದೀನಿ. ನೋಡ್ಕೊಂಡು ಉಪ್ಪು ಹಾಕ್ಕೋಬೇಕು, ಇಲ್ಲಾಂದರೆ ಉಪ್ಪು ಸಹ ತಿನ್ನೋಕ್ಕಾಗಲ್ಲ, ಅದಕ್ಕೋಸ್ಕರ. ಸೊ ಇವಾಗ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಇದು ಚೆನ್ನಾಗಿ ಬಾಯ್ಲ್ ಆಗಲಿ. ಸೊ ಸಣ್ಣ ಉರಿ ಮಾಡಿಟ್ಬಿಟ್ಟು ಹೋಗಿದ್ನಲ್ಲ, ಇವಾಗ ಸಾರು ಸ್ವಲ್ಪ ಕುದೀತಾ ಇದೆ. ಇನ್ನೊಂಚೂರು ಕುದೀಲಿ. ಸ್ವಲ್ಪ ಬೆಂಡೆಕಾಯಿ ಎಲ್ಲ ಬೇಯಬೇಕಲ್ಲ, ಅದಕ್ಕೋಸ್ಕರ. ಆಮೇಲೆ ಹಸ್ಕಸ್ಕಾಗೋದ್ರೆ ತಿನ್ನೋಕ್ಕಾಗಲ್ಲ. ಫ್ರೈ ಮಾಡಿದ್ದೀವಿ, ಬಟ್ ಆದ್ರೂ ಸ್ವಲ್ಪ ಬೇಳೆ ಜೊತೆ ಬೇಯಲಿ ಅಂತ ಅಂದ್ಬಿಟ್ಟು ಅಷ್ಟೇ. ನೋಡಿ ಈ ಕನ್ಸಿಸ್ಟೆನ್ಸಿ ಇದೆ, ಇನ್ನೊಂಚೂರು ಗಟ್ಟಿ ಆಗುತ್ತೆ. ಸೊ ಇವಾಗ ಪೂಜೆಗೆ ಎಲೆ ಮತ್ತು ಬಾಳೆಹಣ್ಣು ರಾತ್ರಿನೇ ತೆಗೆದಿಟ್ಕೊಂಡಿದ್ದೆ. ಸೊ ಈ ಬಾಳೆಹಣ್ಣು ಮತ್ತು ಎಲೆ, ಹೂವನ್ನು ಕೂಡ ತೆಗೆದಿಟ್ಕೊಂಡಿದ್ದೆ. ಸೊ ಇವಾಗ ಇದನ್ನೆಲ್ಲ ಮುಗಿಸ್ಕೊತೀನಿ. ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಆಮೇಲೆ ನೋಡಿಕೊಂಡು ಮುಗಿಸ್ಕೊತೀನಿ. ಸೊ ಆಮೇಲೆ ಮತ್ತು ಬಾಳೆಹಣ್ಣು. ಸೊ ಕ್ವಿಕ್ಕಾಗಿ ದೇವ್ರಿಗೆ ಮುಡಿಸ್ಕೊಂಡ್ಬಿಡ್ತೀನಿ ನಾನು. ಸೊ ಇವಾಗ
ಟಿಫನ್ ಅನ್ನ ಸಾಂಬಾರು ಮಾಡ್ಕೊಂಬಿಡೋಣ ಅಂತ ಹೇಳಿ ಪ್ಲೇಟ್ಗೆ ಹಾಕಿಟ್ಕೊಂಡಿದ್ದೀನಿ. ಆಲ್ರೆಡಿ 8:15 ಆಗಿದೆ. ಇಲ್ಲಿ ಡಬ್ಬಿಗೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಎತ್ತಿಟ್ಕೊಬೇಕು ಅಷ್ಟರಲ್ಲಿ ಸಾಂಬಾರು ಆರಲಿ ಅಂತ ಅಂದ್ಬಿಟ್ಟು. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಸೊ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ನನ್ನ ಡೇ 1 ಚಾಲೆಂಜ್ನ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ನಿಮಗೇನಾದ್ರು ಡೌಟ್ಸ್ ಇದ್ದರೆ ಅಥವಾ ಏನಾದ್ರು ಕೇಳಬೇಕು ಅಂತೀರ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.